ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲ ಮಸ್ತ್ ಮಂದಿಗೆ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಎಲ್ಲರೂ ಚೆನ್ನಾಗಿರಿ ಅಂತ ಅನ್ಕೋತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಸೊ ಆಲ್ರೆಡಿ ಟೈಮ್ ಬಂದು 10 o'clock ಆಗಿದೆ. ನಂಗಂತೂ ಟೈಮ್ ಇಲ್ಲ, ಸೊ ಬೇಗ ರೆಡಿ ಆಗಿಬಿಟ್ಟು ಬೇಗ ಹೋಗಬೇಕು. ಬನ್ನಿ ಪ್ರೆಷರ್ ಪಾಕ್ ಬಂದ್ಬೇಡ. ಹೋಗೋಣ ಬನ್ನಿ, ಟೈಮ್ ಆಯಿತು. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ. ಆಮೇಲೆ ಬ್ಯಾಡಗಿಲಿರೋ ವ್ಯೂ ಎಲ್ಲ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಬಸ್ ಸ್ಟ್ಯಾಂಡ್ ಅಂತೂ ಬಂತು. ಬಸ್ ಸ್ಟ್ಯಾಂಡಿಗೆ ಬಂದು ಇಳ್ಕೊಂಡೆ. ಆಮೇಲೆ ಕೇಕ್ ತಿನ್ನಬೇಕು ಅಂತ ಅನ್ನಿಸ್ತು. ನಾನು ಇಲ್ಲಿ ಬಂದು ಆಮೇಲೆ ಒಂದು ಕೇಕ್ ಆರ್ಡರ್ ಮಾಡಿದೆ. ಯಾವ ಕೇಕ್ ಅಂತ ಅಂದ್ಕೊಂಡ್ರೆ ವೆನಿಲ್ಲಾ ಫ್ಲೇವರ್ ಕೋಲ್ಡ್ ಕೇಕ್. ಸೊ ಟೇಸ್ಟ್ ನೋಡೋಣ ಬನ್ನಿ. ಅದಾದಮೇಲೆ ಕೇಕ್ ತಿಂದ್ಕೊಂಡು ನಾನು ಹೊರಟೆ ಸೀದಾ ಮಾರ್ಕೆಟ್ ಹತ್ರ. ಸೊ ಹೆವಿ ರಶ್ ಇತ್ತು. ಆಮೇಲೆ ನಮ್ಮ ಫ್ರೆಂಡ್ನ ಮಾತಾಡಿಸ್ಕೊಂಡು ಅಲ್ಲೇನೋ ಅವನಿಗೆ ಐಟಮ್ಸ್ ಬೇಕು ಅಂತ ಐಟಮ್ಸ್ ತಗೋತಾ ಇದ್ದ. ಆಮೇಲೆ ಆ್ಯಪಲ್ ಬೇಕು ಅಂತ ಅಂದ. ಸೊ ಆ್ಯಪಲ್ ಅಂಗಡಿ ಬಂದು ಆ್ಯಪಲ್ ಎಲ್ಲ ತೊಗೊಂಡು, ಸೊ ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಬ್ಯಾಡಗಿಯ ಸಂತೆ ಮಾರ್ಕೆಟ್ನ. ಆರೆಂಜ್ ಹಣ್ಣು ಬೇಕು ಅಂದ. ಸೊ ನಾನಿಲ್ಲಿ ಒಂದು ಆರೆಂಜ್ ಹಣ್ಣ ತುಡುಗು ಮಾಡಿಬಿಟ್ಟೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಆಮೇಲೆ ನೋಡಿದ್ರೆ ಹಣ್ಣು ಹುಳಿ ಇದೆ ಅಂತ ಬಿಟ್ಟು ವಾಪಸ್ ಬಂದುಬಿಡೋದ. ಆಮೇಲೆ ಮನೆಗೆ ಬಂದು ಚಿಂಟು ಜೊತೆ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದೆ. ಎಲ್ಲರೂ ಕೈಗೆ ಏನಾದರೂ ಹಾಕ್ಕೊಂಡು ಕಟ್ ಮಾಡಿದರೆ ಎಲೆನ, ಇವನು ಮಾತ್ರ ಕೈಯಲ್ಲೇ ಕಟ್ ಮಾಡ್ತಾನೆ ಪುಣ್ಯಾತ್ಮ. ಆಮೇಲೆ ಗಣೇಶ ಗೌರಿ ನಾನು ಒಳಗೆ ಬರ್ತೀನಿ ಅಂತ ನನ್ನ ಸ್ವಾಗತ ಮಾಡೋಕ್ಕೆ ಎಂಟ್ರೆನ್ಸಲ್ಲೇ ಕಾಯ್ತಾ ಇದ್ರು. ಹಾಗೆ ಸಂಜೆ ಆಗಿತ್ತು ಅಂತ ಮಂಡಕ್ಕಿನ ನಾವು ತಿನ್ಕೊಂಡು. ಸೊ ರೀಲ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪೂಜೆ ಮಾಡೋಕ್ಕಂತ ಎಲ್ಲರೂ ಬಂದಿದ್ರು. ಸೊ ಪೂಜೆ ಎಲ್ಲ ಮುಗ್ದಾಯಿತು. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಕಡೆ ಊಟ ಮಾಡಿಬಿಟ್ಟು ಆಮೇಲೆ ಗಣೇಶ ವಿಸರ್ಜನೆ ಮಾಡ್ತಾರಂತೆ. ಸೊ ಊಟ ಮಾಡುವಾಗ ಸಿಗ್ತೀನಿ ಬನ್ನಿ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಹೋದೆ. ಆಮೇಲೆ ಚಿಂಟನ ಹತ್ರ ಬಂದೆ. ಚಿಂಟು ಹತ್ರ ಬಂದು ನೋಡಿದ್ರೆ ಪಟಾಕಿ ಜಾಸ್ತಿ ಇದ್ವು. ಎಲ್ಲನೂ ಆರಿಸಿ ಎಲ್ಲಿ ಕೈ ಸುಟ್ಕೊಂಡ್ಬಿಡ್ತಾನೆ ಅಂತೇಳ್ಬಿಟ್ಟು ಒಂದು ಪಟಾಕಿನ ನಾನು ತಗೊಂಡು ಇಟ್ಕೊಂಡ್ಬಿಟ್ಟೆ. ಮತ್ತು ಗಣೇಶ ಹೋಗ್ತಾನೆ, ಮತ್ತೆ ಬರೋದು ಮುಂದಿನ ವರ್ಷನೇ ಅಂತ ಹೇಳ್ಬಿಟ್ಟು ಅವನಿಗೆ ಬುತ್ತಿ ಆಮೇಲೆ ಮೋದಕ ಎಲ್ಲ ಕಟ್ಟಿ ಅವನ್ನ ರೆಡಿ ಮಾಡ್ತು. ಸೊ ಪಟಾಕಿ ಹಾರಿಸುವಾಗ ಎಷ್ಟೇ ಸೇಫ್ ಇದ್ರೂ ಸಾಲದು. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ.
ಆಮೇಲೆ ಈ ಅಂಕಲ್ ನನಗೊಂದು ಪಟಾಕಿನ ಫ್ರೀನ ಕೊಟ್ಬಿಟ್ರು. ಸೊ ಥ್ಯಾಂಕ್ ಯು ಅಂಕಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಅಂಕಲ್ ನೋಡಿ ನನಗೆ ಪಟಾಕಿ ಕೊಟ್ಟಿದ್ದು. ಸೊ ಎಲ್ಲರಿಗೂ ಪಟಾಕಿ ಕೊಡ್ತವ್ರೆ, ತೊಗೊಳ್ಳಿ ನೀವು ಆರಿಸಿ ಅಂತ ಹೇಳ್ಬಿಟ್ಟು ಎಷ್ಟು ತಂದಿದ್ದಾರೆ ಅಂದರೆ ಪಟಾಕಿ ಆಟೋ ತುಂಬ ಬರೀ ಪಟಾಕಿನೇ ಇದೆ. ಗೈಸ್ ಮಸ್ತ್ ಸುಡುತ್ತಾ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಆ ಅಂಕಲ್ ಕೊಟ್ಟಿರೋ ಪಟಾಕಿನ ಇಲ್ಲಿ ಅಣ್ಣನ ಕೊಟ್ಟೆ, ಅಣ್ಣ ನೀನೇ ಹಾರಿಸು ಅಂತ ಹೇಳ್ಬಿಟ್ಟು. ಆ ಅಣ್ಣ ಯಾಕಪ್ಪ ನಿನಗೆ ಕೊಟ್ಟಿರೋ ತಾನೇ ನೀನು ಹಾರಿಸು ಅಂತ ಅಣ್ಣ ಹೇಳಿದರು. ಸೊ ಏನಕ್ಕೆ ಅಂದರೆ ನನ್ನ ಕೈಯಲ್ಲಿ ಮೊಬೈಲ್ ಇತ್ತು ಅಲ್ವಾ, ಸೊ ಅದಕ್ಕೋಸ್ಕರ ಅಣ್ಣ ನೀವೇ ಹಾರಿಸಿ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ನನ್ನ ಫ್ರೆಂಡ್ ಸಿಕ್ಕ, ಸೊ ಅವನಿಗೆ ಹಾಯ್ ಹೇಳಿ ಒಂದು ವೀಡಿಯೋ ಮಾಡಿಕೊಂಡು ಸೊ ಆಮೇಲೆ ಎಲ್ಲರೂ ಮನೆಗೆ ಬಂದ್ವಿ. ಮನೆಗೆ ಬಂದು ಟೈಮ್ ನೋಡಿದರೆ ಟೈಮ್ ಆಲ್ರೆಡಿ 11:35 ಆಗಿತ್ತು. ಆಮೇಲೆ ಬೇಗ ಎದ್ದು ಫ್ರೆಶಪ್ ಆಗಿ ಆಮೇಲೆ ಟಿಫನ್ ರೆಡಿ ಆಗಿತ್ತು. ಸೊ ನಾವು ಟಿಫನ್ ಮಾಡಿಕೊಂಡು ಮೊದಲೇ ತಿಂದಿರೋದು ಉಪ್ಪಿಟ್ಟು, ಅದಕ್ಕೆ ಚಹಾ ಇಲ್ಲ ಅಂದ್ರೆ ಆಗುತ್ತಾ. ಆಮೇಲೆ ಚಿಂಟೂರಿಗೆಲ್ಲ ಬಾಯ್ ಮಾಡಿ ಆಮೇಲೆ ನಾನು ಹೊರಟಿದ್ದೆ ಬಸ್ ಸ್ಟ್ಯಾಂಡ್ ಕಡೆ. ರಘುರಾಮನೆನೆಯೋ ಅಭಿಮಾನ ಶಿಖರ ಋಣಿಯಾಗಿ ಇರುವೆ. ಆಮೇಲೆ ಬಸ್ ಹತ್ತಿ ಒಂದು ಟಿಕೆಟ್ ಇಸ್ಕೊಂಡೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇನ್ ಕೇಸ್ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನದಲ್ಲಿ ಸಿಗೋಣ. ಲೆಟ್ಸ್ ಬಾಯ್.